ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಮೇಲೆ, ರೋಹಿಂಗ್ಯಾಗಳ ಮೇಲೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಾಚರಣೆ ಈ ಹಿಂದೆ ಯಾವತ್ತೂ ಆಗಿರಲಿಲ್ಲ. ಈ ಎಲ್ಲ ಅಕ್ರಮ ಬಾಂಗ್ಲಾದೇಶಿ ರೋಹಿಂಗ್ಯಾಗಳ ಸಾಮಾನ್ ಪ್ಯಾಕ್ ಮಾಡಿ ಎಲ್ಲಿಗೆ ಕಳಿಸ್ತಾ ಇದ್ದಾರೆ? ಆಪರೇಷನ್ ಸಿಂಧೂರ ಮಾಡಿ ಭಾರತ ದೇಶದ ಹೊರಗಿನ ಶತ್ರುವನ್ನು ಮಟ್ಟ ಹಾಕ್ತು. ಈಗ ದೇಶದ ಒಳಗಿರ್ತಕ್ಕಂತ ಶತ್ರುಗಳ ಸಫಾಯಿ ಕ್ಲೀನಿಂಗ್ ಪ್ರೋಗ್ರಾಮ್ ನಡೆದಿದೆ. ಹೊರಗಡೆ ನಡೆದಿದ್ದು ಆಪರೇಷನ್ ಸಿಂಧೂರ ಆಗಿದ್ರೆ ಇದು ಆಪರೇಷನ್ ಕ್ಲೀನ್. ನೀವು ಇತ್ತೀಚೆಗೆ ಅಬ್ಸರ್ವ್ ಮಾಡಿರ್ಬೋದು, ಪಾಕಿಸ್ತಾನಿ ಏಜೆಂಟ್ಗಳು ದೇಶದ ವಿವಿಧ ಭಾಗಗಳಿಂದ ಅರೆಸ್ಟ್ ಆಗ್ತಾ ಇದ್ದಾರೆ. ಒಮ್ಮೆ ದಿಲ್ಲಿಯಿಂದ, ಇನ್ನೊಮ್ಮೆ ರಾಜಸ್ಥಾನ, ಮತ್ತೊಮ್ಮೆ ಉತ್ತರ ಪ್ರದೇಶ. ಹೀಗೆ ಭಾರತದಲ್ಲೇ ಇದ್ದುಕೊಂಡು ಭಾರತ ವಿರೋಧಿ ಚಟುವಟಿಕೆ ಮಾಡೋ ಪಾಕಿಸ್ತಾನಿ ಏಜೆಂಟ್ಗಳ ಅರೆಸ್ಟ್ ಆಗ್ತಾ ಇದೆ. ಈಗ ಬರ್ತಾ ಇರೋ ಸುದ್ದಿ ಏನಪ್ಪಾ ಅಂದ್ರೆ, ಸುಮಾರು 2,000ಕ್ಕೂ ಅಧಿಕ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಗುಜರಾತ್ ಇಂದ ಎತ್ತಾಕೊಂಡೋಗಿ ಬಾಂಗ್ಲಾದೇಶದ ಗಡಿಗೆ ದಬ್ಬಿ ಬರಲಾಗಿದೆ. ಪೆಹಲ್ಗಾಮ್ ಘಟನೆ ದೇಶದ ಜನರ ಕಣ್ಣನ್ನು ತೆರೆಸಿತ್ತು. ನಮ್ಮೊಳಗೆ ಇರತಕ್ಕಂತ ಶತ್ರುಗಳನ್ನು ಗುರುತಿಸೋದಿಕ್ಕೆ ಅವಕಾಶ ಮಾಡಿಕೊಡ್ತು. ಗುಜರಾತ್ ರಾಜ್ಯ ಒಂದರಲ್ಲೇ ಸುಮಾರು 2,000ಕ್ಕೂ ಅಧಿಕ ಅಕ್ರಮ ಬಾಂಗ್ಲಾದೇಶಿಗರನ್ನ ಡಿಪೋರ್ಟ್ ಮಾಡಿದ್ದಾರೆ ಅಂದ್ರೆ ಯೋಚನೆ ಮಾಡಿ, ಕಾರ್ಯಾಚರಣೆ ಎಷ್ಟು ವೇಗವಾಗಿರ್ಬೇಕು. ಇನ್ನ ರಾಷ್ಟ್ರಾದ್ಯಂತ ಅದೆಷ್ಟು ಅಕ್ರಮ ವಲಸಿಗರಿರ್ಬೋದು ನೀವೇ ಯೋಚನೆ ಮಾಡಿ. ನಾನೇ ಈ ಹಿಂದೆ ವರದಿ ಮಾಡಿದ್ದೆ, ಗುಜರಾತ್ ನ ವಡೋದರಾ ಅದೊಂದು ಮಿನಿ ಬಾಂಗ್ಲಾದೇಶವಾಗಿ ಪರಿವರ್ತನೆಯಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಬುಲ್ಡೋಜರ್ ಗಳನ್ನು ತಂದು, 106 ಟ್ರಕ್ ಗಳನ್ನು ತಂದು, 3,000ಕ್ಕೂ ಅಧಿಕ ಪೊಲೀಸರ ಬಂದೋಬಸ್ತ್ ನಲ್ಲಿ ಸಾವಿರಾರು ಮನೆಗಳನ್ನ ನೆಲಸಮ ಮಾಡಲಾಗಿತ್ತು. ಗುಜರಾತ್ ನ ವಡೋದರಾದ ಈ ಬುಲ್ಡೋಜರ್ ಕಾರ್ಯಾಚರಣೆ ದೇಶದಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಇವರನ್ನು ಗುರುತಿಸೋದೇ ದೊಡ್ಡ ಪ್ರೊಸೆಸ್. ಈಗ ಆ ಎಲ್ಲಾ ಪ್ರೊಸೆಸ್ ಅನ್ನು ಸ್ಕಿಪ್ ಮಾಡಿ ಇವರ ಡಾಕ್ಯುಮೆಂಟ್ಸ್ ನ ಸರ್ಚ್ ಮಾಡಲಾಗ್ತಾ ಇದೆ. ಅಕ್ರಮ ವಲಸಿಗರು ಅಂತ ಗೊತ್ತಾದ್ರೆ ಸಾಕು, ಇಂಡಿಯನ್ ಏರ್ಫೋರ್ಸ್ ವಿಮಾನ ಹತ್ತಿಸಿ ಬಾಂಗ್ಲಾದ ಗಡಿಗೆ ತಳ್ಳಿ ಬರಲಾಗ್ತಾ ಇದೆ. ಗುಜರಾತ್ ನ ಗೃಹ ಸಚಿವರಾದ ಹರ್ಷ್ ಸಾಂಘ್ವಿ ಅವರು ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಒಬ್ಬೊಬ್ಬ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗುಜರಾತ್ ನಲ್ಲಿ ಹುಡುಕಿ ಎಕ್ಕೆ ತೆಗೆಯಲಾಗುವುದು. ಅಷ್ಟೇ ಅಲ್ಲದೆ ಡಿಪೋರ್ಟ್ ಮಾಡೋದು. ಡಿಪೋರ್ಟ್ ಅಂದ್ರೆ ಸೀದಾ ಬಾಂಗ್ಲಾದೇಶದ ಗಡಿಗೆ ತೆಗೆದುಕೊಂಡು ಹೋಗಿ ಬಿಟ್ಟು ಬರಲಾಗುವುದು. ಸಾಕಷ್ಟು ಜನ ನಮ್ಮ ದೇಶದಲ್ಲೇ ಇದ್ದು ಇಲ್ಲಿಯ ಅನ್ನ, ನೀರು, ಗಾಳಿ ಸೇವನೆ ಮಾಡಿ ರಾಗಾಲಾಪ ಮಾಡೋದು ಮಾತ್ರ ಪಾಕಿಸ್ತಾನದ್ದು. ನೀವು ಸೂಕ್ಷ್ಮವಾಗಿ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ. ನರೇಂದ್ರ ಮೋದಿ ಅವರಾಗಿರ್ಬೋದು, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹಿಂದಿನಿಂದಲೂ ಹೇಳ್ತಾ ಬಂದಿದ್ದಾರೆ, ಆಪರೇಷನ್ ಸಿಂಧೂರ ಕಂಪ್ಲೀಟ್ ಆಗಿಲ್ಲ, ಅದು ಮುಂದುವರೆದೇ ಇದೆ. ಇದರ ಅರ್ಥ ಏನು? ಭಾರತದೊಳಗಿನ ಶತ್ರುಗಳನ್ನ ಹುಡುಕಿ ಹೆಕ್ಕಿ ತೆಗೆದು ಗಡಿಯಾಚೆಗೆ ತಳ್ಳುವ ಕಾರ್ಯಾಚರಣೆ ಮುಂದುವರೆದಿದೆ ಅಂತಾನೆ. ಆಪರೇಷನ್ ಸಿಂಧೂರ ಕೇವಲ ಭಾರತದ ಹೊರಗಿನ ಶತ್ರುಗಳನ್ನ ಸದೆ ಬಡಿಯೋದಕ್ಕೆ ಶುರು ಮಾಡಿದ್ದಲ್ಲ, ಭಾರತದೊಳಗೆ ಇದ್ದುಕೊಂಡು ಭಾರತನ ವೀಕ್ ಮಾಡೋದಕ್ಕೆ ಯಾರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧನೂ ಸಹ ಆಪರೇಷನ್ ಆಗ್ತಾ ಇದೆ ಈಗ. ಹಾಗಾಗಿ ನಾನು ಹೇಳ್ತಾ ಬಂದಿರೋದು, ಆಪರೇಷನ್ ಸಿಂಧೂರ ಇನ್ನು ಮುಕ್ತಾಯ ಆಗಿಲ್ಲ, ಅದು ಕಂಟಿನ್ಯೂಸ್ ಆನ್ ಗೋಯಿಂಗ್ ಪ್ರೊಸೆಸ್. ಎಲ್ಲ ಬಿಜೆಪಿ ಆಳ್ವಿಕೆ ಇರ್ತಕ್ಕಂತ ರಾಜ್ಯಗಳಲ್ಲಿ ಇದು ನಡೀತಾ ಇದೆ. ಶುರುವಾಗಿದ್ದು ಉತ್ತರ ಪ್ರದೇಶ, ಅದಾದ್ಮೇಲೆ ಡೆಲ್ಲಿ, ಹರಿಯಾಣ, ಗುಜರಾತ್, ಮಹಾರಾಷ್ಟ್ರ, ನಂತರ ಅಸ್ಸಾಂನಲ್ಲಂತೂ ಇದು ತೀವ್ರ ಗತಿನಲ್ಲಿ ನಡೀತಾ ಇದೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಅಕ್ರಮ ವಲಸಿಗರನ್ನ ಗುರುತಿಸಿ ಡಿಟೆಕ್ಷನ್ ಕ್ಯಾಂಪ್ ಗಳಿಗೆ ಹಾಕಲಾಗ್ತಾ ಇತ್ತು. ಈಗ ಹಂಗಿಲ್ಲ, ಡೈರೆಕ್ಟ್ ಆಗಿ ಅವರನ್ನ ಭಾರತದ ಏರ್ಫೋರ್ಸ್ ನ ವಿಶೇಷ ವಿಮಾನಕ್ಕೆ ತುಂಬಿ ಬಾಂಗ್ಲಾದೇಶದ ಗಡಿಗೆ ಎಸೆದು ಬರಲಾಗ್ತಾ ಇದೆ. ಅಕ್ರಮ ಬಾಂಗ್ಲಾ ವಲಸಿಗರಾಗಿರ್ಬೋದು, ರೋಹಿಂಗ್ಯಾಗಳಾಗಿರ್ಬೋದು, ಅವರೆಲ್ಲರ ಟೈಮು ಎಕ್ಸ್ಪೈರ್ ಆಗಿದೆ. ಯೋಗಿ ಅವರಂತೂ ಹೇಳ್ಬಿಟ್ಟಿದ್ದಾರೆ, ಯಾವುದೇ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಒಂದೇ ಒಂದು ಇಂಚು ಜಮೀನನ್ನು ಕೊಡೋದಿಲ್ಲ, ಇರೋದಕ್ಕೆ ಬಿಡೋದಿಲ್ಲ ಅಂತ. ದೇಶದ ರಾಜಧಾನಿ ದಿಲ್ಲಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಭದ್ರತೆಗೆ ಎಷ್ಟು ರಿಸ್ಕ್ ಇದೆ ಯೋಚನೆ ಮಾಡಿ. ದಿಲ್ಲಿ ಒಂದರಲ್ಲೇ 24 ಗಂಟೆಗಳಲ್ಲೇ ಸುಮಾರು 28 ಜನ ಅಕ್ರಮ ವಲಸಿಗರನ್ನ ಗುರುತಿಸಿ ಬಾಂಗ್ಲಾದೇಶಕ್ಕೆ ಡಿಪೋರ್ಟ್ ಮಾಡಲಾಗಿದೆ. ಇವರೆಲ್ಲ ಕುಚ್ ಬಿಹಾರದಿಂದ ದಿಲ್ಲಿಗೆ ಬಂದಿದ್ರು, ಹರಿಯಾಣದಲ್ಲಿ ಇದ್ಕೊಂಡು ನಂತರ ದಿಲ್ಲಿಗೆ ಬಂದು ಕೆಲಸ ಮಾಡ್ತಾ ಇದ್ರು. ಉತ್ತರ ಪ್ರದೇಶದ ಗಾಜಿಯಾಬಾದ್ ನಲ್ಲಂತೂ ಸುಮಾರು 150ಕ್ಕೂ ಹೆಚ್ಚು ಬಾಂಗ್ಲಾ ವಲಸಿಗರನ್ನ ಗುರುತಿಸಿ ಭಾರತದ ಏರ್ಫೋರ್ಸ್ ನ ವಿಶೇಷ ವಿಮಾನಕ್ಕೆ ತುಂಬಿ ಬಾಂಗ್ಲಾ ಗಡಿಗೆ ಎಸೆದು ಬರಲಾಗಿದೆ. ದಿಲ್ಲಿ NCR ಅಂತೂ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಮತ್ತು ರೋಹಿಂಗ್ಯಾಗಳ ಬಹುದೊಡ್ಡ ಅಡ್ಡ. ಇವರನ್ನೆಲ್ಲ ದಿಲ್ಲಿಗೆ ತಂದು ಇಲ್ಲಿ ನೆಲೆಯೂರುವಂತೆ ಮಾಡುವ ಸಿಂಡಿಕೇಟ್ ಇತ್ತಂತೆ. ವ್ಯವಸ್ಥಿತವಾಗಿ ಅವರ ಪರ ಕಾರ್ಯ ಮಾಡ್ತಾ ಇತ್ತಂತೆ. ಕಳೆದ 6 ತಿಂಗಳಲ್ಲಿ ಈ ಎಲ್ಲ ಸಿಂಡಿಕೇಟ್ ಗಳನ್ನ ಧ್ವಂಸ ಮಾಡಿದೆ ದಿಲ್ಲಿ ಸರ್ಕಾರ. ಇವರೆಲ್ಲ ಮೊದಲು ಬಾಂಗ್ಲಾದೇಶ ಗಡಿಯನ್ನ ದಾಟಿ ವೆಸ್ಟ್ ಬೆಂಗಾಲ್ಗೆ ಬರ್ತಾ ಇದ್ರು, ಅಲ್ಲಿಂದ ದೇಶದ ವಿವಿಧ ಭಾಗಗಳಿಗೆ ಹೋಗ್ತಾರೆ. ಅದರಲ್ಲೂ ಇವರು ದಿಲ್ಲಿಗೆ ಜಾಸ್ತಿ ಬರ್ತಾ ಇದ್ದಿದ್ದು. ಬಾಂಗ್ಲಾದೇಶದ ಗಡಿ ದಾಟಿದ ನಂತರ ಅವರಿಗೆ ಬೇಕಾದ ನಕಲಿ ಆಧಾರ್ ಕಾರ್ಡ್, ವೋಟರ್ ID ಎಲ್ಲವನ್ನ ಮಾಡಿಸ್ಕೊಡ್ತಾ ಇದ್ದಿದ್ದು ಇದೇ ಸಿಂಡಿಕೇಟ್. ಅಷ್ಟೇ ಅಲ್ಲ, ಇನ್ವೆಸ್ಟಿಗೇಷನ್ ಬಯಲಾಗಿರೋದು ಇದೇ ಸಿಂಡಿಕೇಟ್ ಅಕ್ರಮವಾಗಿ ಬಂದವರಿಗೆ ನೌಕರಿ ಸಹ ಕೊಡಿಸ್ತಾ ಇತ್ತಂತೆ. ಕಳೆದ 6 ತಿಂಗಳಲ್ಲಿ ದಿಲ್ಲಿ ಒಂದರಲ್ಲೇ ಸುಮಾರು 300ಕ್ಕೂ ಅಧಿಕ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಡಿಪೋರ್ಟ್ ಮಾಡಲಾಗಿದೆ. ಈಗ ಮತ್ತೆ ಹೊಸದಾಗಿ ದಿಲ್ಲಿನಲ್ಲಿ 500 ಜನ ಅಕ್ರಮ ವಲಸಿಗರನ್ನ ಗುರುತಿಸಲಾಗಿದೆ. ಅವರನ್ನು ಸಹ ಡಿಪೋರ್ಟ್ ಮಾಡುವ ಪ್ರಕ್ರಿಯೆಗಳು ಆರಂಭ ಆಗಿದೆ.
ನೂರಾರು ಜನ ಅಕ್ರಮ ಬಾಂಗ್ಲಾದೇಶಿಗರು ನಕಲಿ ದಸ್ತಾವೇಜುಗಳನ್ನು ಮಾಡಿಸಿಕೊಂಡು ದಿಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ, ನೌಕರಿ ಮಾಡ್ತಾ ಇದ್ರಂತೆ. ಅವರ ಮಕ್ಕಳು EWS ಸರ್ಟಿಫಿಕೇಟ್ ಪಡೆದು ಪ್ರತಿಷ್ಠಿತ ಶಾಲೆಗಳಲ್ಲಿ ಓದ್ತಾ ಇದ್ರಂತೆ. ನೋಡಿ ಹೆಂಗಿದೆ ನಮ್ಮ ದೇಶದ ಜನರ ಉದ್ಯೋಗವನ್ನು ಕಸಿದುಕೊಂಡು ನಮ್ಮ ಮಕ್ಕಳ ಶಿಕ್ಷಣವನ್ನು ಸಹ ಕಸಿದುಕೊಂಡು ಮಜವಾಗಿ ಜೀವನ ಮಾಡ್ತಾ ಇದ್ರು ನೋಡಿ ದಿಲ್ಲಿನಲ್ಲಿ. ದಿಲ್ಲಿಯ ತೈಮೂರ್ ನಗರದಲ್ಲಿದ್ದ ನೂರಾರು ಅಕ್ರಮ ವಲಸಿಗರ ಮನೆಯನ್ನ ನೆಲಸಮ ಮಾಡಲಾಗಿದೆ. ಬರೀ ಇದು ದಿಲ್ಲಿ, ಗುಜರಾತ್, ಉತ್ತರ ಪ್ರದೇಶಕ್ಕಷ್ಟೇ ಸೀಮಿತ ಆಗಿಲ್ಲ. ಹರಿಯಾಣದಲ್ಲೂ ಆಪರೇಷನ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. 47 ಜನ ಹರಿಯಾಣದಲ್ಲಿ ಅಕ್ರಮ ವಲಸಿಗರು ತಾವೇ ಬಂದು ಪೊಲೀಸರಿಗೆ ಶರಣಾಗಿದ್ದಾರೆ. ಇವರು ಕಳೆದ 10 ವರ್ಷಗಳಿಂದ ಹರಿಯಾಣದಲ್ಲಿದ್ರಂತೆ. ಇಟ್ಟಿಗೆ ಬಟ್ಟಿಗಳಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಅವರು ಖುಲಾಸೆ ಮಾಡಿರುವ ವಿಚಾರಗಳನ್ನ ಕೇಳಿದ್ರೆ ಗಾಬರಿ ಆಗ್ತೀರಾ. ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ದಲ್ಲಾಳಿಗಳ ಮೂಲಕ ಇವರು ಗಡಿ ಪ್ರವೇಶ ಮಾಡಿದ್ದಾರೆ. ಭಾರತದೊಳಕ್ಕೆ ಬರೋದಿಕ್ಕೆ ದಲ್ಲಾಳಿಗಳಿಗೆ ಇವರು 5 ರಿಂದ 10 ಸಾವಿರ ರೂಪಾಯಿ ಕೊಟ್ಟಿದ್ದಾರೆ. ಕಳೆದ 10 ವರ್ಷಗಳಿಂದ ರಾಜಸ್ಥಾನ ಮತ್ತು ಹರಿಯಾಣದಲ್ಲಿ ಜಾಗ ಬದಲಾಯಿಸಿ ಜೀವನ ಮಾಡ್ತಾ ಇದ್ರಂತೆ. ಯಾವಾಗ ಪೆಹಲ್ಗಾವ್ ಘಟನೆ ಆಯ್ತೋ, ಅಕ್ರಮ ಬಾಂಗ್ಲಾದೇಶಿಗರನ್ನ ಸೀರಿಯಸ್ ಆಗಿ ಹೊರದಬ್ಬೋ ಕೆಲಸ ಭಾರತದಲ್ಲಿ ಶುರುವಾಯ್ತೋ, ಈ ಎಲ್ಲ ಅಕ್ರಮ ವಲಸಿಗರಿಗೆ ಕೆಲಸ ಸಿಗೋದು ಬಂದಾಯ್ತು. ಈಗ ಇವರೆಲ್ಲ ಅಸಹಾಯಕರಾಗಿ ಹರಿಯಾಣದಲ್ಲಿ ಪೊಲೀಸರ ಮುಂದೆ ಬಂದು ಶರಣಾಗಿದ್ದಾರೆ. ಯೋಗಿ ಅವರಂತೂ ಮೊದಲಿನ ಫಾರ್ಮ್ಗೆ ಬಂದಿದ್ದಾರೆ. ಎಲ್ಲ ಅಕ್ರಮ ವಲಸಿಗರು ಉತ್ತರ ಪ್ರದೇಶವನ್ನು ಬಿಟ್ಟು ಹೋಗುವಂತೆ ಫಾರ್ಮ್ ಅನ್ನು ಹೊರಡಿಸಿದ್ದಾರೆ. ಉತ್ತರ ಪ್ರದೇಶದ ಬರೇಲಿನಲ್ಲಿ ಆಪರೇಷನ್ ಕ್ಲೀನ್ ಶುರುವಾಗಿದೆ. ಅಕ್ರಮ ವಲಸಿಗರು ಹೇಳೋದೇನು, ನಮ್ಮ ತಂದೆ ನಮ್ಮ ಅಜ್ಜ ಸಹ ಇಲ್ಲೇ ಇದ್ರು, ನಾವು ಸಹ ಇಲ್ಲೇ ಇದೀವಿ, ಈಗ್ಲೂ ನಮ್ಮನ್ನ ಇಲ್ಲೇ ಇರೋದಕ್ಕೆ ಬಿಡಿ ಅಂತಾರೆ. ಲಕ್ನೋ ಒಂದರಲ್ಲೇ 50,000 ಅಕ್ರಮ ವಲಸಿಗರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಯಾಗ್ರಾಜ್ ನಲ್ಲಿ 35,000 ಇದಾರಂತೆ. ವಾರಣಾಸಿನಲ್ಲಿ 15,000 ಅಕ್ರಮ ವಲಸಿಗರಿದಾರಂತೆ. ಕಾನ್ಪುರದಲ್ಲೂ ಸಹ 45,000 ಅಕ್ರಮ ವಲಸಿಗರಿದಾರಂತೆ. ಈಗಾಗಲೇ ಇವರ ವಿರುದ್ಧ ಗುಜರಾತ್ ಅಲ್ಲಿ ಬುಲ್ಡೋಜರ್ ಕಾರ್ಯಾಚರಣೆ ಶುರುವಾಗಿದೆ. 1000ಕ್ಕೂ ಅಧಿಕ ಮನೆಗಳನ್ನ ವಡೋದರಾದಲ್ಲಿ ನಾನೇ ಹೇಳಿದ ರೀತಿ ನೆಲಸಮ ಮಾಡಿ ಗುಜರಾತ್ ಇಂದ ಬಾಂಗ್ಲಾದೇಶಕ್ಕೆ ಡಿಪೋರ್ಟ್ ಮಾಡಲಾಗಿದೆ. ಸಹಜವಾಗಿ ಈಗ ಯೋಗಿಯ ಮೇಲೂ ಸಹ ಪ್ರೆಷರ್ ಇದೆ. ಯಾಕಂದ್ರೆ ಅಕ್ರಮ ವಲಸಿಗರು ಜಾಸ್ತಿ ಇರೋದೇ ಉತ್ತರ ಪ್ರದೇಶದಲ್ಲಿ. ಇವರಿಂದ ದೇಶದ ವಿವಿಧ ಭಾಗಗಳಲ್ಲಿ ಡೆಮೋಗ್ರಫಿನೇ ಚೇಂಜ್ ಆಗಿದೆ. ಅಸ್ಸಾಂನಲ್ಲಿ ಇದರ ಪ್ರಭಾವ ಕಣ್ಣಿಗೆ ಕಾಣ್ತಾ ಇದೆ. ಹಿಮಂತ ಬಿಶ್ವ ಶರ್ಮಾ ಮುಖ್ಯಮಂತ್ರಿನೇ ಖುದ್ದು ಈ ವಿಚಾರನ ಬಹಿರಂಗ ಮಾಡಿರೋದು. ವಿಷಯ ಎಷ್ಟು ಗಂಭೀರ ಆಗಿದೆ ಅಂದ್ರೆ, ಅಸ್ಸಾಂನಲ್ಲಿ ಬಾರ್ಡರ್ ಇಲಾಖೆಯಲ್ಲಿರುವವರಿಗೆ ಶಸ್ತ್ರಾಸ್ತ್ರಗಳ ಲೈಸೆನ್ಸ್ ಅನ್ನು ತೆಗೆದುಕೊಳ್ಳೋದಕ್ಕೆ ಅನುಮತಿ ಕೊಡಲಾಗಿದೆ. ಹಿಮಂತ ಬಿಶ್ವ ಶರ್ಮಾ ಹೇಳೋದು, ಭಾರತಕ್ಕೆ ಸ್ವತಂತ್ರ ಬಂದಾಗ ಅಸ್ಸಾಂನಲ್ಲಿ ಮುಸಲ್ಮಾನರ ಸಂಖ್ಯೆ 14% ಇತ್ತು, ಈಗ ಅದು 40% ಆಗಿದೆ ಅಂತೆ. ಮುಖ್ಯಮಂತ್ರಿಗಳು ಹೇಳೋದು, ಇದು ಭಾರತದ ಮುಸಲ್ಮಾನರಿಂದ ಆಗಿರೋ ಸಂಖ್ಯೆ ಅಲ್ಲ, ಅಕ್ರಮವಾಗಿ ವಲಸೆ ಬಂದಿರತಕ್ಕಂಥವರಿಂದ ಆಗಿರೋದು. ಕೇವಲ ಅಸ್ಸಾಂ ಒಂದರಲ್ಲೇ ಅಲ್ಲ, ಉತ್ತರಾಖಂಡ್ ನಲ್ಲೂ ಸಹ ಪರಿಸ್ಥಿತಿ ಭಿನ್ನವಾಗಿ ಏನೂ ಇಲ್ಲ. ಈ ಹಿಂದೆ ಅಲ್ಲಿ 11% ಇತ್ತು ಅಲ್ಪಸಂಖ್ಯಾತರ ಸಂಖ್ಯೆ, ಈಗ ಅದು 14-14.5% ಆಗಿದೆ. ಡೆಮೋಗ್ರಫಿ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇದೆ. ಇದನ್ನ ಪರಿಣಾಮಕಾರಿಯಾಗಿ ಅಡ್ರೆಸ್ ಮಾಡಬೇಕು ಅಂದ್ರೆ ಆದಷ್ಟು ಬೇಗ ಇವರೆಲ್ಲರನ್ನು ಗುರುತಿಸಬೇಕು, ದೇಶದಿಂದ ಹೊರಗಟ್ಟೋ ಕೆಲಸ ಆಗಬೇಕು. ಈಗ ಬಿಜೆಪಿ ಆಳ್ವಿಕೆ ರಾಜ್ಯಗಳಲ್ಲಾಗ್ತಾ ಇದೆ. ಉಳಿದ ರಾಜ್ಯಗಳಲ್ಲಿ ಏನ್ ಪರಿಸ್ಥಿತಿ ಯೋಚನೆ ಮಾಡಿ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.